ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಪಲ್ಲವಿ ಮಧುಕುಮಾರ್ ಯೂಟ್ಯೂಬ್ ಚಾನಲ್. ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ದೀರಾ, ನನ್ನ ಚಾನಲ್ಗೆ ಒಂದು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಈಗ ನಾನು ಹಾಕೋ ಎಲ್ಲ ವೀಡಿಯೋಸ್ ನೋಟಿಫಿಕೇಷನ್ ನಿಮಗೆ ತಲುಪತ್ತೆ. ಇವತ್ತಿನ ಸ್ಪೆಷಲ್ ಎಗ್ ಬಿರಿಯಾನಿ. ಇದನ್ನು ಹೇಗೆ ಮಾಡೋದು ಅಂತ ನಾನು ನಿಮಗೆ ಹೇಳ್ಕೊಡ್ತೀನಿ, ಬನ್ನಿ. ಸಖತ್ತಾಗಿರುತ್ತೆ, ಒಮ್ಮೆ ಟ್ರೈ ಮಾಡಿ. ಮೊದಲಿಗೆ ನಾನಿಲ್ಲಿ ಒಂದು ಪಾತ್ರೆಯಲ್ಲಿ ನೀರು ಕಾಯಕ್ಕೆ ಇಟ್ಬಿಟ್ಟು ಮೊಟ್ಟೆಗಳನ್ನ ತೊಳೆದು ಹಾಕೋತಾ ಇದ್ದೀನಿ. ಮೊಟ್ಟೆಗಳನ್ನ ಬೇಯಿಸುವಾಗ ಯಾವಾಗಲೂ ಫ್ಲೇಮ್ನ ಮೀಡಿಯಮ್ ಟು ಲೋ ಫ್ಲೇಮಲ್ಲೇ ಇಟ್ಟು ಬೇಯಿಸಿ ಇವನ್ನ ಒಂದು 15 ನಿಮಿಷ ಬೇಯಿಸ್ಕೋಬೇಕಾಗುತ್ತೆ, ಲೋ ಟು ಮೀಡಿಯಮ್ ಫ್ಲೇಮ್ನಲ್ಲಿ. ಇದೆಲ್ಲ ಬೇಯೋ ಅಷ್ಟರಲ್ಲಿ ಎಗ್ ಬಿರಿಯಾನಿ ಮಾಡೋಕ್ಕೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕೋ ತೋರಿಸ್ತೀನಿ, ಬನ್ನಿ. ಒಂದೊಂದು ಹಾಗೆ ನೋಡ್ತಾ ಬರೋಣ. ಮೊದಲಿಗೆ ಅಡುಗೆ ಎಣ್ಣೆ, ನಂತರ ಹಸಿಮೆಣಸಿನ್ಕಾಯಿ ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಈರುಳ್ಳಿನ 2 ಮೀಡಿಯಮ್ ಸೈಜ್ದು ಉದ್ದುದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಟೊಮೆಟೊನು ಮೀಡಿಯಮ್ ಸೈಜ್ 2, ಅದನ್ನು ಉದ್ದುದಾಗಿ ಕಟ್ ಮಾಡಿ ಇಟ್ಟಿದ್ದೀನಿ. ಸ್ಪೈಸಸ್ ಬಂದು ಸೋಂಪು, ಚಕ್ಕೆ, ಲವಂಗ, ಮೆಣಸು ಮತ್ತು ಕಲ್ಲುವ. ನೀವು ಯಾವುದೇ ಬಿರಿಯಾನಿ ರೈಸ್ ಮಾಡುವಾಗ ಕಲ್ಲುವ ಮಿಕ್ಸ್ ಮಾಡದೆ ಹಾಕಿ ಸಖತ್ತಾಗಿರೋದು ಟೇಸ್ಟು. ಇನ್ನು ಮಸಾಲ ಪೌಡ್ರ್ ಬಂದು ಅಚ್ಕಾರದ ಪುಡಿ, ಧನಿಯಾ ಪುಡಿ, ಅರಿಶಿನ ಪುಡಿ, ಸ್ವಲ್ಪ ಬಿರಿಯಾನಿ ಪೌಡರು ಅರ್ಧ ಸ್ಪೂನು, ಕಸೂರಿ ಮೆಥಿ ಒಂದು ಅರ್ಧ ಸ್ಪೂನು, ಕೊತ್ತಂಬರಿ ಸೊಪ್ಪು, ಇದೆಲ್ಲನೂ ರೆಡಿ ಮಾಡಿ. ಹಾಗೆ ಅಕ್ಕಿನ ಒಂದು ಅರ್ಧ ಗಂಟೆ ಮುಂಚೆನೇ ತೊಳೆದು ನೆನೆಲಿಕ್ಕಿಟ್ರೆ ಬಿರಿಯಾನಿ ರೈಸ್ ಐಟಮ್ ಯಾವುದಾದ್ರೂ ಸಖತ್ತಾಗಿ ಬರುತ್ತೆ. ಇದನ್ನು ಟ್ರೈ ಮಾಡಿ. ಅಷ್ಟರಲ್ಲೇ ಮೊಟ್ಟೆನೂ ಬೆಂದಿರುತ್ತೆ. ಸಿಪ್ಪೆ ಎಲ್ಲ ಬಿಡಿಸಿ ಒಂದು ಸ್ಲೈಸ್ ಹಾಕಿ ಸ್ವಲ್ಪ ಲೈಟಾಗಿ ಒಂದು ಚಾಕುಲಿ ಮಾರ್ಕ್ ಮಾಡಿಕೊಂಡು ಅದನ್ನು ಆಯಿಲಲ್ಲಿ ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಅದಕ್ಕೆ ಸ್ವಲ್ಪ ಅಚ್ಕಾರದ ಪುಡಿ, ಒಂದು ಚಿಟಿಕೆ ಉಪ್ಪು, ಒಂದು ಚಿಟಿಕೆ ಅರಿಶಿನ ಸೇರಿಸಿ 1-2 ನಿಮಿಷ ಹಾಗೆ ಕೈ ಆಡಿಸ್ಕೊಳ್ಳಿ. ಮೊಟ್ಟೆಗೆ ಮಸಾಲೆ ಎಲ್ಲ ಚೆನ್ನಾಗಿ ಹಿಡಿದಿರುತ್ತೆ, ಮೊಟ್ಟೆನೂ ಸಖತ್ ಟೇಸ್ಟಿಯಾಗಿ ಬಂದಿರುತ್ತೆ. ಇದನ್ನು ಅಷ್ಟೇ, ಇದನ್ನು ಫ್ರೈ ಮಾಡುವಾಗ ಉರಿನ ಸ್ವಲ್ಪ ಕಡಿಮೆನೇ ಇಡಿ, ಫ್ಲೇಮು ಲೋ ಫ್ಲೇಮಲ್ಲೇ ಇರಲಿ. ಇದೆಲ್ಲ ಫ್ರೈ ಆಗೋಕ್ಕೆ 1-2 ನಿಮಿಷ ಟೈಮ್ ಹಿಡಿಯುತ್ತೆ. ಇದೆಲ್ಲ ಚೆನ್ನಾಗಿ ಫ್ರೈ ಆದ ನಂತರ ಒಂದು ಪ್ಲೇಟ್ಗೆ ಇದನ್ನು ತೆಗೆದು ಇಟ್ಕೊಳ್ಳಿ. ನೀವು ಮನೇಲಿ ಒಂದ್ಸಲ ಇದನ್ನು ಟ್ರೈ ಮಾಡಿ, ಹೇಗಿತ್ತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸೋದು ಮರಿಬೇಡಿ. ಇದೆಲ್ಲ ಫ್ರೈ ಆಗಿ ಒಂದು ಪ್ಲೇಟ್ಗೆ ತೆಗೆದಿಟ್ಮೇಲೆ ನೆಕ್ಸ್ಟ್ ಪ್ರೊಸೆಸ್ನ ನಾವು ಸ್ಟಾರ್ಟ್ ಮಾಡೋಣ. ಅದೇ ಕುಕ್ಕರಲ್ಲಿ ಇನ್ನೊಂದು ಸ್ವಲ್ಪ ಆಯಿಲ್ ಹಾಕಿ ಆಗಲೇ ತೋರಿಸಿದಂಥ ಎಲ್ಲ ಸ್ಪೈಸಸ್ನ ಆ್ಯಡ್ ಮಾಡಿಕೊಡಿ. ಕಲ್ಲುವ ಮೇಯ್ನಾಗಿ ಹಾಕಿ ಟೇಸ್ಟ್ ಬಿರಿಯಾನಿ ಐಟಮ್ಸ್ಗಂತೂ ಸಖತ್ತಾಗಿರುತ್ತೆ. ಆ್ಯಂಡ್ ನೆಕ್ಸ್ಟು ಹಸಿಮೆಣ್ಸಿನ್ಕಾಯಿ ಸೇರಿಸಿ ಇದೆಲ್ಲ ಒಂದು ಸ್ವಲ್ಪ ಫ್ರೈ ಆಗೋವರೆಗೂ ವೇಟ್ ಮಾಡಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಇದನ್ನು ಸ್ವಲ್ಪ ಚೆನ್ನಾಗಿ ಕೈ ಆಡಿಸಿ, ಹಸಿ ವಾಸನೆ ಹೋಗೋವರೆಗೂ ಇದನ್ನು ಸ್ವಲ್ಪ ಚೆನ್ನಾಗಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಆದಷ್ಟು ಫ್ರೆಶ್ ಆಗಿರೋದಕ್ಕೆ ಟ್ರೈ ಮಾಡಿ, ಫ್ಲೇವರ್ ಚೆನ್ನಾಗಿರುತ್ತೆ. ಆ್ಯಂಡ್ ನೆಕ್ಸ್ಟ್ ಇದಕ್ಕೆ ನಾವು ಈರುಳ್ಳಿನ ಸೇರಿಸೋಣ. ಈರುಳ್ಳಿ ಚೆನ್ನಾಗಿ ಸ್ವಲ್ಪ ಫ್ರೈ ಆಗೋವರೆಗೂ ಕೈ ಆಡಿಸಿ ಇದಕ್ಕೆ ಸ್ವಲ್ಪ ಸಾಲ್ಟನ್ನ ಸೇರಿಸಿ. ಈ ಟೈಮಲ್ಲಿ ಸಾಲ್ಟ್ ಹಾಕಿದರೆ ಈರುಳ್ಳಿಗೆಲ್ಲ ಚೆನ್ನಾಗಿ ಸಾಲ್ಟ್ ಹಿಡಿಯುತ್ತೆ, ಬೇಗ ಕೂಡ ಫ್ರೈ ಆಗುತ್ತೆ. ಇದು ಚೆನ್ನಾಗಿ ಸ್ವಲ್ಪ ಫ್ರೈ ಆದಮೇಲೆ ಇದಕ್ಕೆ ಟೊಮೆಟೊನ ಆ್ಯಡ್ ಮಾಡೋಣ. ಟೊಮೆಟೊನು ಸಾಫ್ಟ್ ಆಗೋವರೆಗೂ ಸ್ವಲ್ಪ ಚೆನ್ನಾಗಿ ಬೇಯಿಸಿ, ಇದು ಸಾಫ್ಟ್ ಆದ ನಂತರ ನಾವು ಇದಕ್ಕೆ ಮಸಾಲ ಪೌಡರ್ಸ್ನ ಆ್ಯಡ್ ಮಾಡ್ತಾ ಬರೋಣ. ಅಚ್ಕಾರದ ಪುಡಿ, ಧನಿಯಾ ಪುಡಿ, ಬಿರಿಯಾನಿ ಪೌಡರು, ಅರಿಶಿನ ಪುಡಿ ಎಲ್ಲನೂ ಸೇರಿಸಿ ಒಂದು ಒಳ್ಳೆ ಮಿಕ್ಸ್ ಕೊಡಿ. ಈ ಟೈಮಲ್ಲಿ ಸ್ವಲ್ಪ ಸಾಲ್ಟ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ನೆಕ್ಸ್ಟ್ ಇದಕ್ಕೆ ನಾವು ಸೇರಿಸೋದು ಮೊಸರು ಒಂದು ಅರ್ಧ ಕಪ್ಪಷ್ಟು ಮೊಸರು ತೊಗೊಂಡಿದ್ದೀನಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಮಸಾಲೆ ಎಲ್ಲ ಒಂದವರೆಗೂ ಸ್ವಲ್ಪ ಬಿಟ್ಟು ಚೆನ್ನಾಗಿದೆಲ್ಲ ಬಿಸಿ ಆಗೋ ಟೈಮಲ್ಲಿ ನೆಕ್ಸ್ಟ್ ನಾನು ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಸೊಪ್ಪು ತೊಗೊಂಡಿರೋದ್ರಲ್ಲಿ ಒಂದು ಅರ್ಧದಷ್ಟು ಹಾಕಿ ಲಾಸ್ಟಲ್ಲಿ ಸ್ವಲ್ಪ ಹಾಕೋರಂತೆ. ಇದೆಲ್ಲ ಚೆನ್ನಾಗಿ ಒಂದು ರೌಂಡ್ ಮಿಕ್ಸ್ ಮಾಡಿ, ಈ ಮಸಾಲೆ ಎಲ್ಲ ಆ್ಯಡ್ ಮಾಡಿ ಇದೆಲ್ಲ ಮಿಕ್ಸ್ ಮಾಡುವಾಗ ಫ್ಲೇಮ್ ಅಂತೂ ಲೋ ಫ್ಲೇಮಲ್ಲೇ ಇರಲಿ ಅಥವಾ ಮೀಡಿಯಮ್ ಫ್ಲೇಮಲ್ಲಿ ಇರಲಿ, ತಲೆ ಅಂಟ್ಸಕ್ಕಿಬಿಡಿ. ಇದೆಲ್ಲ ಮಿಕ್ಸ್ ಆಗೋಷ್ಟರಲ್ಲಿ ನಾನು ಬೇಗ ಆಗಲಿ ಅಂತ ಈ ಕಡೆ ಬಿಸಿನೀರನ್ನು ಸಹ ಕಾಯಕ್ಕಿಟ್ಟಿದ್ದೀನಿ. ಅಕ್ಕಿ ಎಷ್ಟು ತಗೊಂಡಿರ್ತೀರೋ 1 ಗ್ಲಾಸಿಗೆ 2 ಗ್ಲಾಸ್ ನೀರನ್ನ ಹಾಕಿ ಆ ಕಡೆ ನಾನು ಬಿಸಿ ಮಾಡೋಕ್ಕೆ ಇಟ್ಟಿದ್ದೀನಿ, ಯಾಕಂದರೆ ಬೇಗ ಆಗಲಿ ಅಂತ. ಈ ಟೈಮಲ್ಲಿ ಸ್ವಲ್ಪ ಉಪ್ಪು ಸೇರಿಸಿ ಇದಕ್ಕೆ ಚೆನ್ನಾಗಿ ಮಿಕ್ಸ್ ಮಾಡಿ, ಈ ಕಡೆ ಬಿಸಿನೀರಿಟ್ಟು ಈ ಕಡೆ ಒಗ್ಗರಣೆ ಹಾಕುವಾಗ ರೈಸ್ ಐಟಮ್ ಬೇಗ ಹೋಗುತ್ತೆ. ನಾನಂತೂ ಯಾವಾಗಲೂ ಬೇಗ ಮಾಡಬೇಕಂದ್ರೆ ಇದೇ ಟ್ರಿಕ್ನ ಯೂಸ್ ಮಾಡೋದು. ತಣ್ಣೀರು ಹಾಕಿದರೆ ಸ್ವಲ್ಪ ಟೈಮ್ ಹಿಡಿಯುತ್ತೆ ಅಂತ ಬಿಸಿನೀರನ್ನ ಆಲ್ರೆಡಿ ಕಾಯಕ್ಕೆ ಇಟ್ಬಿಟ್ಟಿರ್ತೀನಿ. ನೆಕ್ಸ್ಟ್ ಇದಕ್ಕೆ ನಾವು ಆಗಲೇ ತೊಳೆದು ನೆನೆಯಕ್ಕೆ ಇಟ್ಟಿದ್ದಂಥ ಅಕ್ಕಿನೂ ಸೇರಿಸಿ ಒಂದು ಮಿಕ್ಸ್ ಮಾಡಿ. ಇದು ಜಾಸ್ತಿ ಮಿಕ್ಸ್ ಮಾಡೋಕ್ಕೆ ಹೋಗ್ಬಿಡಿ, ಅಕ್ಕಿ ಆಲ್ರೆಡಿ ನೆಂದಿರೋದ್ರಿಂದ ಕಟ್ ಆಗಿಬಿಡುತ್ತೆ, ರೈಸ್ ಚೆನ್ನಾಗಿ ಬರೋಲ್ಲ. ಲೈಟಾಗಿ ಒಂದು ಮಿಕ್ಸ್ ಮಾಡಿದ್ದೀನಿ. ಆ್ಯಂಡ್ ನೀವು ಯಾವುದೇ ರೈಸ್ ಐಟಮ್ ಮಾಡುವಾಗ್ಲೂ ಅಕ್ಕಿನ ಈ ಥರ ನೆನೆಸಿ ಒಂದು ಅರ್ಧ ಗಂಟೆ ನೆನೆಯೋಕ್ಕೆ ಬಿಡೋದ್ರಿಂದ ರೈಸ್ ಅಂತೂ ತುಂಬ ಚೆನ್ನಾಗಿ ಬರುತ್ತೆ. ಉಡುಡಿಯಾಗಿ ಸಾಫ್ಟಾಗಿ ಬೆಂದಿರುತ್ತೆ, ರೈಸು ಚೆನ್ನಾಗಿರುತ್ತೆ, ತಿನ್ನೋಕ್ಕೆ ನೋಡೋಕ್ಕೆ ಸಖತ್ತಾಗಿರುತ್ತೆ. ನೆಕ್ಸ್ಟ್ ನಾವು ಇದಕ್ಕೆ ನೀರನ್ನ ಸೇರಿಸೋಣ. ನೀರು ಚೆನ್ನಾಗಿ ಕಾದಿರೋದ್ರಿಂದ 2 ನಿಮಿಷಕ್ಕೆ ಇದು
ಕುದಿಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಇದು ಕುದಿಯುವಾಗ ಚೆನ್ನಾಗಿ ಒಂದು 50% ರೈಸು ಇದರಲ್ಲೇ ಬೇಯೋವರೆಗೂ ಹಂಗೆ ಲಿಡ್ನ ಕ್ಲೋಸ್ ಮಾಡಬೇಡಿ. ಒಂದು 50% ಬೇಯೋವರೆಗೂ ಹಿಂಗೆ ಇಟ್ಟು ಈ ಟೈಮಲ್ಲಿ ಇದಕ್ಕೆ ಸಾಲ್ಟನ್ನ ಸೇರಿಸ್ಕೊಳ್ಳಿ. ಇವಾಗ ಟೇಸ್ಟ್ ನೋಡಿ ಸಾಲ್ಟು ಏನಾದರೂ ಹೆಚ್ಚು ಕಡಿಮೆ ಆಗಿದ್ರೆ ಸರಿ ಮಾಡ್ಕೊಳ್ಳಿ. ಇದು ಚೆನ್ನಾಗಿ ಒಂದು 50% ರೈಸು ಇಲ್ಲೇ ಬೇಯಬೇಕು. ಲಿಡ್ನ ಕ್ಲೋಸ್ ಮಾಡೋಕ್ಕೆ ಹೋಗ್ಬಿಡಿ. ಆವಾಗ ಮಸಾಲೆ ಒಂದು ಕಡೆ ರೈಸ್ ಒಂದು ಕಡೆ ಆಗಿಬಿಡುತ್ತೆ. ಲಾಸ್ಟಿಗೆ ನಾವಿಲ್ಲಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಸೇರಿಸಿ ಒಂದು ಕುದಿ ಬರೋವರೆಗೂ ವೆಯ್ಟ್ ಮಾಡಿ. ಈಗ ಆಲ್ರೆಡಿ ಒಂದು 50% ರೈಸ್ ಬೆಂದಿರುತ್ತೆ. ಈ ಟೈಮಲ್ಲಿ ನಾವು ಚೆನ್ನಾಗಿ ಒಂದು ಮಿಕ್ಸ್ ಕೊಟ್ಟು ನಾವು ಆವಾಗಲೇ ಮಸಾಲೆ ಎಲ್ಲ ಹಾಕಿ ರೆಡಿ ಮಾಡಿಟ್ಟಿರ್ತೀವಲ್ಲ ಮೊಟ್ಟೆ, ಅದನ್ನೆಲ್ಲ ಈ ಟೈಮಲ್ಲಿ ಸೇರಿಸಿ ಮೊಟ್ಟೆ ಎಲ್ಲ ಆ್ಯಡ್ ಆದಮೇಲೆ ಲೈಟಾಗಿ ಒಂದೇ ಒಂದು ಸಲ ಒಂದು ಮಿಕ್ಸ್ ಮಾಡಿ. ಜಾಸ್ತಿ ಮಿಕ್ಸ್ ಮಾಡೋಕ್ಕೆ ಹೋಗ್ಬಿಟ್ಟು ರೈಸ್ ಆವಾಗಲೇ ಹೇಳ್ದಂಗೆ ಕಟ್ಟಾಗಿ ಹೋಗ್ಬಿಡುತ್ತೆ. ಲಿಡ್ನ ಕ್ಲೋಸ್ ಮಾಡಿ ಒಂದೇ ಒಂದು ವಿಷಲ್ ತೆಗೆಸ್ಕೊಳ್ಳಿ. ಒಂದೇ ಒಂದು ವಿಷಲ್ ಸಾಕು. ರೈಸ್ ಚೆನ್ನಾಗಿ ಬೆಂದಿರುತ್ತೆ, ಸಾಫ್ಟಾಗಿ ಸಖತ್ತಾಗಿರುತ್ತೆ. ಅದು ವಿಷಲ್ ಎಲ್ಲ ತಣ್ಣಗಾದ್ಮೇಲೆ ಓಪನ್ ಮಾಡಿ ನೋಡಿ. ಫೈನಲ್ ಲುಕ್ ಅಂತೂ ಜಸ್ಟ್ ವಾವ್, ಸಖತ್ತಾಗಿತ್ತು. ನಮಗಂತೂ ಆ ಫ್ಲೇಮ್ಗೆ ತಿನ್ನಬೇಕಂತ ಆಸೆ ಆಗ್ತಿತ್ತು. ಎಷ್ಟು ಬೇಗ ತಿಂತೀವಿ ಅಂತ ಮಕ್ಕಳಂತೂ ಅಮ್ಮ ನನಗೆ ಅಂತ ತಟ್ಟೆ ಮುಂದೆ ಹಿಡಿತಾಯಿದ್ರು. ಸಖತ್ತಾಗಿರುತ್ತೆ. ಈ ಟೈಮಲ್ಲಿ ಒಂದು ಮಿಕ್ಸ್ ಮಾಡಿ ಮೊಟ್ಟೆ ಎಲ್ಲ ಮೇಲೆ ತೊಗೊಳ್ಳಿ. ನೀಟಾಗಿ ಮೊಟ್ಟೆ ಎಲ್ಲ ಮತ್ತು ಡ್ಯಾಮೇಜ್ ಆಗಿದ್ರೆ ಕಷ್ಟ. ನಿಧಾನಕ್ಕೆ ಮಿಕ್ಸ್ ಮಾಡಿ ಚೆನ್ನಾಗಿ ಬಂದಿರುತ್ತೆ ರೈಸು. ಸಖತ್ತಾಗಿರುತ್ತೆ. ನೋಡಿ ಎಷ್ಟು ಹುಡಿ ಹುಡಿಯಾಗಿ ಬಂದಿದೆ ಅಂತ ನೋಡ್ತಾ ಇದ್ರೇ ತಿನ್ಬೇಕು ಅನ್ನಿಸ್ತಿದೆ ಅಲ್ಲ. ಮೊಟ್ಟೆ ಎಲ್ಲ ಈ ಥರ ಸೈಡಿಗೆ ತೆಗೆದಿಟ್ಟು ರೈಸ್ ಒಂದು ಮಿಕ್ಸ್ ಮಾಡಿಕೊಂಡು ಸರ್ವ್ ಮಾಡಿ. ಸಖತ್ತಾಗಿರುತ್ತೆ. ಮೊಸರು ಬಜ್ಜಿ ಜೊತೆ ಸಖತ್ ಕಾಂಬಿನೇಷನ್ ಇದು. ಹಾಗೇನೂ ತಿನ್ಬೋದು. ಮೊಸರು ಬಜ್ಜಿ ಜೊತೆ ಸೂಪರಾಗಿರುತ್ತೆ. ಒಮ್ಮೆ ಟ್ರೈ ಮಾಡಿ ಹೇಗಿತ್ತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ನಿಮ್ಮ ಫೀಡ್ಬ್ಯಾಕ್ಗೋಸ್ಕರ ನಾನು ವೆಯ್ಟ್ ಮಾಡ್ತಾಯಿರ್ತೀನಿ. ನೆಕ್ಸ್ಟ್ ಯಾವುದಾದ್ರೂ ನಿಮ್ಮ ರೆಸಿಪೀಸ್ ಬೇಕು ಅಂದರೆ ನನಗೆ ತಿಳಿಸಿ, ನಾನು ಖಂಡಿತ ಟ್ರೈ ಮಾಡ್ತೀನಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ವಿಡಿಯೋ ನೋಡೋದಕ್ಕೋಸ್ಕರ ಥ್ಯಾಂಕ್ ಯು. ಬಾಯ್.